ಬೀದರ್ನಲ್ಲಿ ಇಬ್ಬರು ಸಹೋದರಿಯರು ಸಾವನ್ನಪ್ಪಿದ್ದಾರೆ. ಆದರೆ ಅವರ ಸಾವಿಗೆ ಕಾರಣ ಮಾವಿನ ಹಣ್ಣ ಅನ್ನುವಂಥ ಆಘಾತಕಾರಿ ಪ್ರಶ್ನೆ, ಅನುಮಾನ ಕಾಡ್ತಾ ಇದೆ. ಬೀದರ್ನ ಇಬ್ಬರು ಸಹೋದರಿಯರು ಜೀವ ಕಳ್ಕೊಂಡಿದ್ದಾರೆ. ಊಟ ಮಾಡಿ ಮಾವಿನ ಹಣ್ಣನ್ನ ತಿಂದ್ರಂತೆ. ಅದು ತಿಂದ ಮೇಲೆ ಇಬ್ಬರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಕಾಡಿತ್ತು. ಮಾವಿನ ಹಣ್ಣು ಸೇವಿಸ್ತಾ ಇದ್ದ ಹಾಗೆ ಆರೋಗ್ಯದಲ್ಲಿ ಇಬ್ಬರಿಗೂ ಕೂಡ ಏರುಪೇರಾಗಿದೆ. ವಾಂತಿ ಭೇದಿಯಲ್ಲಾಗಿ ಕೊನೆಗೆ ಹೈದರಾಬಾದ್ ಆಸ್ಪತ್ರೆಗೆ ಇಬ್ಬರನ್ನೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಭವಾನಿ, ಸಂಧ್ಯಾರಾಣಿ ಎನ್ನುವಂತಹ ಇಬ್ಬರು ಸಹೋದರಿಯರು ಜೀವ ಕಳ್ಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಸಾವಿಗೆ ನಿಜವಾದ ಕಾರಣ ಏನು ಅನ್ನುವುದು ಬಯಲಾಗಲಿದೆ. ಸಾವಿನ ಕುರಿತು ತನಿಖೆಗೆ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ಸಾವನ್ನಪ್ಪಿದಂತಹ ಇಬ್ಬರು ಸಹೋದರಿಯರ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಭವಾನಿ ಹಾಗೂ ಸಂಧ್ಯಾರಾಣಿ ಊಟ ಮಾಡಿದ್ದಾರೆ. ಊಟ ಮಾಡಿದ ನಂತರದಲ್ಲಿ ಮಾವಿನ ಹಣ್ಣನ್ನ ಸೇವಿಸಿದ್ದಾರೆ. ಅದಾದ ನಂತರ ಇಬ್ಬರ ಆರೋಗ್ಯವೂ ಕೂಡ ಹದಗೆಟ್ಟು ಜೀವನೇ ಹೋಗ್ಬಿಟ್ಟಿದೆ. ನಮಸ್ಕಾರ, ನಾನು ಸಂಗೊಂಡ ಮೇತ್ರೆ ಅಂತ ಸೆಂಬೇಳಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಒಂದು ಘಟನೆಯಾಗಿದೆ. ಇಬ್ಬರು ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ. ಒಬ್ಬರು ICU ಅಲ್ಲಿದ್ದಾರೆ. ಸೊ ಈ ಘಟನೆ ಯಾಕಂತಂದರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಆವಾಗ ಅವರು ಭವಾನಿ ಮತ್ತು ಸಂಧ್ಯಾರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತೊಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗೆ ಅವಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟು ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ಸಂಧ್ಯಾರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಸೊ ಇವಾಗ ವಿಜಯಶ್ರೀ ಅಂತ ಅವಳು ICU ಅಲ್ಲಿದ್ದಾರೆ. ಸೊ ಇವರಿಗೆ ಆಲ್ಮೋಸ್ಟ್ ಇವಾಗ 10 ಲಕ್ಷ ರೂಪಾಯಿ ಹೋಗಿದೆ. ಆ ಫ್ಯಾಮಿಲಿ ತುಂಬ ಬಡ ಕುಟುಂಬದವರು. ಅವರಿಗೆ ಫೈನಾನ್ಷಿಯಲಿ ಭಾಳ ಪೂರ್ ಕಂಡೀಷನ್ ಇದೆ. ಸೊ ಈಗ ನಾವು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿ ಅವರಿಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ವಿ. ಆದರೆ 2 ಜೀವ ಉಳಿಲಿಲ್ಲ. ಸೊ ಇದ್ರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾವಿನ ಹಣ್ಣು ತಿಂದ್ಬಿಟ್ಟು 2 ಸಡನ್ನಾಗಿ ಡೆತ್ ಆಗಿದೆ ಅಂತಂದರೆ ಇದರಲ್ಲಿ ತುಂಬ ಅನುಮಾನ ಬರ್ತಾ ಇದೆ. ಸೊ ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ಆ ಹೋದ ಜೀವಗಳಿಗೆ ಅಟ್ಲೀಸ್ಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಆಮೇಲೆ ಇನ್ನು ಉಳಿದಿರುವಂತಹ ವಿಜಯಶ್ರೀ ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾಳೆ. ಸೊ ಅವಳಿಗೆ ಹಣ ಸಹಾಯದ ತುಂಬ ಇವಾಗ ನೆಸಸರಿ ಇದೆ. ಸೊ ನಾವು ಕೇಳ್ಕೊಳ್ಳೋದು ಏನಂತಂದರೆ ಸರ್ಕಾರ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ಒಂದು ಹಣ ಸಹಾಯ ಅಥವಾ ಅವರಿಗೆ ಹೆಲ್ತ್ಗೋಸ್ಕರ ಇನ್ನೂ ಏನಾದರೂ ಹೈಯರ್ ಹಾಸ್ಪಿಟಲ್ಗೆ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಅವರನ್ನು ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸ ಆಗಬೇಕು. ಸೊ ಮತ್ತು ಇದನ್ನು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ರೀತಿಗೆ ನೀವು ಒಳಗಾಗದೆ ಅದನ್ನು ಮಾಡಿ ನೀವು ಅವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಅತಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಮಾವಿನ ಹಣ್ಣು ತಿಂದು ಸಾವು ಸಂಭವಿಸುತ್ತೆ ಅಂತಂದ್ರೆ ಸಹಜವಾಗಿ ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಬಟ್ ವೈದ್ಯರು ಏನು ಹೇಳ್ತಿದ್ದಾರೆ, ಆಸ್ಪತ್ರೆ ಮೂಲಗಳು ಏನು ಹೇಳ್ತಾ ಇವೆ? ಮಾವಿನ ಹಣ್ಣೇನಾದ್ರೂ ಕೆಮಿಕಲ್ ಯುಕ್ತ ಆಗಿದ್ದಕ್ಕೆ ಈ ರೀತಿ ಆಯ್ತಾ ಅಥವಾ ಬೇರೇನಾದ್ರೂ ನಡೆದಿದ್ಯಾ? ಏನ್ ಮಾಹಿತಿ ಸಿಗ್ತಾ ಇದೆ ಶಿವಾನಂದ್? ವಿದ್ಯಾಶ್ರೀ ಕುರಿತಾಗಿ ಇನ್ನಷ್ಟೇ ಏನು ವೈದ್ಯರ ಪ್ರಶ್ನೆ ನೀಡಬೇಕಾಗಿದೆ. ಜೊತೆಗೆ ಆ ಮೃತದೇಹಗಳು ಕೂಡ ಪೋಸ್ಟ್ ಮಾರ್ಟಮ್ ಕೂಡ ಆಗಿರುವಂತದ್ದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರವೇ ಈ ಸಾವಿಗೆ ಸೂಕ್ತ ಕಾರಣ ಎನ್ನುವಂತ ವಿಚಾರ ಈಗ ಬಹಿರಂಗ ಆಗುವಂತದ್ದು. ಆದ್ರೆ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಈಗಾಗಲೇ ಮಾವಿನ ಹಣ್ಣು ಸೇವಿಸಿ ಒಂದೇ ಕುಟುಂಬದ 6 ಜನರು ಅಸ್ವಸ್ಥರಾಗಿರ್ತಾರೆ. ಅಸ್ವಸ್ಥರಾದಂತ ಸಮಯದಲ್ಲಿ ಒಂದು 5 ಜನರನ್ನು ಕೂಡ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಈಗಾಗಲೇ ಅಕ್ಕ ತಂಗಿ ಭವಾನಿ ಮತ್ತು ಸಂಧ್ಯಾರಾಣಿ ಅಂತ ಇಬ್ಬರು ಬಾಲಿಕೆಯರು ಕೂಡ ಈಗ ಮೃತರಾಗಿರುವಂತದ್ದು. ಇನ್ನುಳಿದಂತೆ ತಾಯಿ ಮತ್ತು ಇನ್ನಿಬ್ಬರು ಸಹೋದರಿಯರು ಈಗಾಗಲೇ ಚಿಕಿತ್ಸೆಯನ್ನ ಪಡೆದುಕೊಂಡು ಅಂದ್ರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಿದ್ದಾರೆ. ಅವರು ಕೂಡ ಮನೆಯಲ್ಲಿ ವಿಶ್ರಾಂತಿ ಪಡ್ತಾ ಇರುವಂತದ್ದು. ಆದ್ರೆ ಇನ್ನೋರ್ವ ಸಹೋದರಿ ಈಗಾಗಲೇ ICU ನಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು. ಏನೋ ಈ ಒಂದು ಕುಟುಂಬ ಅಂದ್ರೆ ಏನು ಸಹೋದರಿಯರ ಕುಟುಂಬ ಇವರೆಲ್ಲರೂ ಕೂಡ ಬೀದರ್ ಮೂಲದ ಅವರ ತಾಲೂಕಿನ ಏನು ಶೆಂಬೇಳಿ ಎನ್ನುವಂತ ಒಂದು ಗ್ರಾಮದವರು. ಆ ಗ್ರಾಮದಿಂದ ಹೈದರಾಬಾದ್ ನಗರಕ್ಕೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನೋಪಾಯಕ್ಕಾಗಿ ಜೀವನ ನಡೆಸೋದಕ್ಕಾಗಿ ಒಂದು ಹೈದರಾಬಾದ್ನಲ್ಲಿ ಹೋಗಿ ನೆಲೆಸಿರ್ತಾರೆ. ಆ ಸಮಯದಲ್ಲಿ ಅವರ ಹಿರಿಯ ಸಹೋದರಿ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಾರಂತೆ. ಅವ್ರನ್ನ ಕೆಲಸ ಮಾಡ್ತಾ ಇದ್ದಂಗೆ ಆ ಸಹೋದರಿಯರನ್ನ ಏನು
ವಿದ್ಯಾಭ್ಯಾಸಕ್ಕೂ ಕೂಡ ಸಹಾಯವಾಗಿರ್ತಾರೆ. ಆದ್ರೆ ಸದ್ಯ ಏನೋ ಇವರು ಪ್ರತಿನಿತ್ಯ ಊಟ ಆದ ಬಳಿಕ ಮಾವಿನ ಹಣ್ಣು ಸೇವಿಸ್ತಾ ಇದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ಕುಟುಂಬದ ಮೂಲಗಳು ತಿಳಿಸಿರುವಂತದ್ದು. ಆದ್ರೆ ಯಾವ ದಿನವೂ ಕೂಡ ಆಗದೆ ಇರುವಂತ ಘಟನೆ 8ನೇ ತಾರೀಕು ಆಗಿರುವಂತದ್ದು. ಇದರಿಂದಾಗಿ ಆ ಕುಟುಂಬದ 5 ಜನರು ಕೂಡ ಅಸ್ವಸ್ಥರಾಗಿರ್ತಾರೆ. ಊಟ ಆದ ಬಳಿಕ ಮಾವಿನ ಹಣ್ಣನ್ನ ಏನು ಸೇವಿಸಿದ ಬಳಿಕ ಇವರಿಗೆ ಅಸ್ವಸ್ಥ ಆಗಿರುವಂತದ್ದು. ಇದರಿಂದಾಗಿ ಕುಟುಂಬದಲ್ಲೂ ಕೂಡ ಈಗ ಆತಂಕ ಮನೆ ಮಾಡಿರುವಂತದ್ದು. ಅಂದ್ರೆ ಮಾವಿನ ಹಣ್ಣು ಏನು ಕೆಮಿಕಲ್ ಯುಕ್ತವಾಗಿತ್ತಾ ಅಥವಾ ಮಾವಿನ ಹಣ್ಣಿಂದನೇ ಏನಾದ್ರು ದುಷ್ಪರಿಣಾಮ ಆಗಿರಬಹುದಾ ಎನ್ನುವಂತ ಏನು ಕಳವಳವನ್ನ ಕುಟುಂಬಸ್ಥರು ವ್ಯಕ್ತಪಡ್ತಾ ಇರುವಂತದ್ದು. ಒಟ್ನಲ್ಲಿ ಈ ಒಂದು ತನಿಖೆಗೆ ಅಂದ್ರೆ ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಮೂಲಗಳು ಮತ್ತು ತನಿಖೆಯ ಸತ್ಯಾಸತ್ಯತೆ ಹೊರಬರಬೇಕು. ಜೊತೆಗೆ ಆ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎನ್ನುವುದರ ಜೊತೆಗೆ ಪೋಸ್ಟ್ ಮಾರ್ಟಂ ವರದಿಯ ನಂತರವೇ ಈ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ ವಿದ್ಯಾಶ್ರೀ. ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.